ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಪ್ರತಿಭಟನೆ ಆದರೂ ಕೂಡ ಯಾಕೆ ಭಾಗಿಯಾಗಿಲ್ಲ ಅನ್ನುವಂಥ ಒಂದು ಕೇಳಿ ಬಂದ ಹಿನ್ನೆಲೆಯಲ್ಲಿ ಇವತ್ತು ಸ್ಪಷ್ಟೀಕರಣ ಕೊಡುವ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲ ಸಮನ್ವಯ ಸಮಿತಿ ಮುಖಂಡರು ಭಾಗಿಯಾಗಿದ್ದೀವಿ. ನಮ್ಮ ಏನು ಹೋರಾಟಗಾರರು ಈ ಹಿಂದೆ ನಮ್ಮ ಶಿವಕುಮಾರ್ ನಾಟಿಕರ್ ಆಗಿರ್ಬೋದು, ಶೋಭಾ ಬಾಣಿಯವರಾಗಿರ್ಬೋದು, ಸಾಬಣ್ಣ ತಳವಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ರವಿಕುಮಾರ್ ಅವರು ಅವ್ರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡಲ್ಲ. ಅವರು ಸಮಾಜ ಪರವಾಗಿ ಕೆಲಸ ಮಾಡಿದ್ದಾರೆ, ಅಲ್ಲಿ ಯಾಕೆ ಬಂದವರು ಅಂತ ನಮಗೆ ಮಾಹಿತಿ ಇಲ್ಲ. ಇವರು ಎಂದಿಗೂ ಕೂಡ ಈ ಇಷ್ಟು ಘಟನೆಗಳಾದವು, ಈ ಯಾವ ಘಟನೆಗಳಲ್ಲೂ ಕೂಡ ಒಂದು ಘಟನೆಯಲ್ಲಿ ಅವರು ಪಾಲ್ಗೊಂಡಿಲ್ಲ. ಎರಡನೇ ವಿಷಯ, ಅವರು ಮಾಡೋದು ತಳವಾರ ಮತ್ತು ಪರಿವಾರದು ಏನು ಸುಮಾರು 8-9 ತಿಂಗಳಿಂದ ಗೊಂದಲದಲ್ಲಿದೆ, ಅವಕ್ಕೆ ಸರ್ಟಿಫಿಕೇಟ್ ಕೊಡಿಸ್ಬೇಕೆನ್ನುವಂಥ ಒಂದು ಉದ್ದೇಶ. ಎರಡನೇದು ಕೋಲಿ ಕಪಲಿ ಅನ್ನುವಂಥದ್ದು ಒಂದು ಪ್ರಸ್ತಾವನೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆನ್ನುವಂಥ ಉದ್ದೇಶ. ಈ ಎರಡೂ ಹಂತದಲ್ಲಿ ಕೂಡ ಅವರು ಎಂದಿಗೂ ಕೂಡ ಆ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು 30 ವರ್ಷಗಳ ಘಟನೆ ಆಗ್ಯಾವ, ಎಲ್ಲಿ ಕೂಡ ಅವರು ಭಾಗಿಯಾಗಿಲ್ಲ. ಏಕಾಏಕಿ ಇವತ್ತಿನ ದಿವಸ ಈ ಮುಕ್ತ ಜನರನ್ನು ಕರೆಸಿ ಇವತ್ತಿನ ದಿವಸ ಯಾವ ಪುರುಷಾರ್ಥಕ್ಕಾಗಿ ಇವತ್ತಿನ ದಿವಸ ಈ ಹೋರಾಟ ಮಾಡೋದಂಥದ್ದು ನಮ್ಗೆ ಅರ್ಥ ಆಗಿಲ್ಲ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ ಸುಮಾರು 8-9 ತಿಂಗಳಿಂದ ಏನು ನಮ್ಮ ತಳವಾರ ಸಮುದಾಯಕ್ಕೆ ಈ ಪರಿಶಿಷ್ಟ ಪಂಗಡದ ಏನು ಪ್ರಮಾಣ ಪತ್ರ ಸರಳವಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಕೂಗು ನಮ್ಮದೆಲ್ಲ ಇದರಿಂದ ನಾವೆಲ್ಲ ಬೀದಿಗಳದ್ದು ಹೋರಾಟ ಮಾಡಿದ್ದೀವಿ. ಆಮೇಲೆ ನಮ್ಮ ಸರ್ದಾರ್ ರಾಯಪ್ಪರ ನೇತೃತ್ವದಲ್ಲಿ ಟೆಂಟ್ ಹಾಕಿ ಅಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅದಲ್ಲದೆ ಇವತ್ತಿನ ದಿವಸ ಪ್ರತಿಯೊಬ್ಬ MLA ಮುಂದೆ ಹೋರಾಟ ಮಾಡ್ತಾ ಇದ್ದೀವಿ. ಇವೆಲ್ಲ ಘಟನೆ ಹೋರಾಟ ಮಾಡಿದ್ರೂ ಕೂಡ ಇವತ್ತಿನ ದಿವಸ ಅದು ನ್ಯಾಯ ಸಿಗ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಏನು ಕಳೆದ ಸೆಪ್ಟೆಂಬರ್ 17ನೇ ತಾರೀಕು ದಿವಸ ಅಂದ್ರೆ ಈ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕಲಬುರಗಿ ಬರುವಂಥ ಸಂದರ್ಭದಲ್ಲಿ ನಾವು ಕಲಬುರಗಿಗೆ ಬರಬಿಡಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸಮನ್ವಯ ಸಮಿತಿ ಕೊಟ್ಟಿದ್ರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಒಂದು ದಿವಸ ಮೊದಲೇ 15ನೇ ತಾರೀಕಿನ ದಿವಸ ಕುಂತು ಏನು ಸಮಸ್ಯೆ ಅದ ನಿಮ್ಮದು ಹೇಳ್ರಿ ಅಂದಾಗ ಸುದೀರ್ಘವಾಗಿ ಇವತ್ತು ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗಿಲ್ಲ ಸರಿ ಇದೆ. ಮಕ್ಕಳು ವಿದ್ಯಾರ್ಥಿನಿಯರು, ನಿರುದ್ಯೋಗ ಯುವತಿಯರು ಮತ್ತು ಕೃಷಿಕರು ಹಲವಾರು ಜನರಿಗೆ ಈ ಜಾತಿ ಪ್ರಮಾಣ ಪತ್ರ ಸಿಗಲಾರದಿದ್ದರಿಂದ ಭಾಳ ತೊಂದರೆ ಇದ್ದಾರೆ, ವಂಚಿತರಾಗಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕು. ಆದ್ದರಿಂದ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಳ್ಳಕ್ಕೆ ನಿಮಗೆ ಟೈಮ್ ಕೊಡ್ತೀವಿ ಅಂತ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು 16ನೇ ತಾರೀಕು ಸಾಯಂಕಾಲ ಅರ್ಧ ತಾಸು ಟೈಮ್ ಕೊಟ್ಟರು. ನಾವೆಲ್ಲಿಗೂ ವೇದಿಕೆ ಮೇಲೆ ಕೂತಂಥ ಎಲ್ಲ ಮುಖಂಡರು ಹೋಗಿ ಅವರಿಗೆ ಅತ್ಯಂತ ಒಂದು ಗಾಂಭೀರ್ಯದಿಂದ ಒಂದು ಅರ್ಧ ತಾಸುವರೆಗೆ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರು ಖಂಡಿತ ಸತ್ಯದ ಇದು ನಮ್ಮದು ತಪ್ಪಾಗ್ಯದ ಅನ್ನುವಂಥ ರೀತಿಯಲ್ಲಿ ನಾನು ಒಂದು 2-3 ದಿವಸದಲ್ಲಿ ಈ ಒಂದು ಸಮಸ್ಯೆ ಬಗೆಹರಿಸ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಜೊತೆಯಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಿದ್ದರು, ಅವ್ರಿಗೂ ಕೂಡ ಹೇಳಿದ್ರು ಈ ಬಗ್ಗೆ ಒಂದು ನೇತೃತ್ವವನ್ನು ತೆಗೆದುಕೊಂಡು ನೀವು ಸರಿ ಮಾಡುವಂಥ ಕೆಲಸ ನೀವು ಮಾಡಿರಿ ಅಂತ ತಿಳ್ಕೊಂಡು ಮುಂದುವರೆದ ಭಾಗವಾಗಿ ಇವತ್ತಿನ ದಿವಸ ನಮ್ಮೆಲ್ಲ ಮುಖಂಡರು ಸುಮಾರು 3-4 ಸಲ ನಿಯೋಗ ಪ್ರಿಯಾಂಕಾ ಖರ್ಗೆ ಅವರನ್ನು ಭೇಟಿಯಾಗಿ ಇಲ್ಲ ಸರ್ ನೀವು CM ಅವ್ರು ನಿಮ್ಗೆ ಹೇಳಾರ ನೀವು ಮಾಡಲೇಬೇಕು ಅಂತ ಹೇಳಿದಾಗ ಆಯಿತು ಮಾಡೋಣ ಅಂತ ಕೊನೆಯದಾಗಿ ಏನು ಬೆಳಗಾವಿ ಅಧಿವೇಶನ ನಡೀತಾ ಇತ್ತು. ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ 9ನೇ ತಾರೀಕಿನ ದಿವಸ ಬೆಳಗಾವಿಯಲ್ಲಿ ನಾವೆಲ್ಲ ಮುಖಂಡರು ಸುಮಾರು 50 ಜನ ಸಮಾಜ ಮುಖಂಡರು ಪಕ್ಷಾತೀತವಾಗಿ ಹೋಗಿ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರನ್ನು ಭೇಟಿಯಾದಾಗ ಇಲ್ಲ ಅದು ಭಾಳ ಸತ್ಯ ಕರೆಕ್ಟ್ ಅದ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಅವತ್ತೇ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಎಲ್ಲ MLCಗಳಿಗೆ ಅಷ್ಟು ಮಂದಿ ಕೂಡಿಸಿ ಒಂದು ಸಭೆಯನ್ನು ಮಾಡಿ ನಮ್ಮ ಸರ್ದಾರ್ ರಾಯಪ್ಪ ಅವರು ಸವಿಸ್ತಾರವಾಗಿ ಏನು ಪ್ರಾಬ್ಲಮ್ ಅನ್ನೋದು ಮತ್ತು ಸತ್ಯ ಏನು ಅನ್ನೋದು ವಿವರಿಸಿದಾಗ ಎಲ್ಲ ಸರಿ ಇದೆ. ಇವತ್ತಿನ ದಿವಸ ಯಾರು ದಾಖಲಾತಿಗಳಲ್ಲಿ ಮತ್ತು ಪಂಚನಾಮದಲ್ಲಿ ಇವತ್ತಿನ ದಿವಸ ನಿಜವಾದ ತಳವಾರ ಇರ್ತಾರೆ ಅವರಿಗೆಲ್ಲ ಪ್ರಮಾಣ ಪತ್ರ ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿ ಅಂದೇ ಅವರೇ ಸ್ವತಃ ಪ್ರಿಯಾಂಕಾ ಖರ್ಗೆ ಸಾಬ್ರೆ ಯಾರು ನಮ್ಮೆಲ್ಲರಿಗೂ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗೆ ಭೇಟಿಯಾಗಿ ಮಾಡಿಸಿ ನಾಳೆನೇ ಸಭೆ ಮಾಡಿರಿ ಆ ಒಂದು ನಿರ್ಣಯ ಮಾಡಮಂತ ತಿಳ್ಕೊಂಡು 10ನೇ ತಾರೀಕಿನ ದಿವಸ ಸಾಯಂಕಾಲ 5-6 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ 3 ಜನ MLCಗಳು ತಿಪ್ಪಣ್ಣವರು, ಸಾಬಣ್ಣವರು ಮತ್ತು ರವಿಕುಮಾರ್ ಅವರು ಮತ್ತು ಸಮಾಜದ ಮುಖಂಡರು, ಆ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, BR ಪಾಟೀಲ್ರು ಮತ್ತು ಅಲ್ಲಂ ಪ್ರಭು ಪಾಟೀಲ್ರು ಇವರೆಲ್ಲ ಸೇರಿಕೊಂಡು ಸಮಗ್ರವಾಗಿ ಚರ್ಚೆ ಮಾಡಿದ ನಂತರ ಇಲ್ಲ ನೈಜ ತಳವಾರಿಗೆ ನಾವು ಸರ್ಟಿಫಿಕೇಟ್ ಕೊಡಬೇಕಾಗ್ತದ, ಅದು ಸಂವಿಧಾನಬದ್ಧವಾಗಿ ಇದೇ ಹಿಂದಿನ ಒಂದು BJP ಸರ್ಕಾರ ಕೊಟ್ಟಿದೆ, ನಾವು ಕೊಟ್ಟಲಿಲ್ಲ ತಪ್ಪಾಗ್ತದ, ಅದಕ್ಕೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ನೀವು ತೆಗೆದುಕೊಳ್ಳೋಣ ಅನ್ನುವಂಥ ಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ನೀಡಿದರು. ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ 24ನೇ ತಾರೀಕಿನ ದಿವಸ ಇದೇ ತಿಂಗಳು 24ನೇ ತಾರೀಕಿನ ದಿವಸ ಬೆಂಗಳೂರಲ್ಲಿ ಒಂದು ಆದೇಶವನ್ನು ಏನು ನಮ್ಮ SP
ಕಾರ್ಯದರ್ಶಿಗಳು ಒಂದು ಆದೇಶವನ್ನು ಮಾಡಿ ನೈಜ ತಳವಾರಿಗೆ ನೀವು ಕೊಡಬೇಕನ್ನುವಂಥ ಆದೇಶವನ್ನು ಮಾಡಿದ್ರು. ಅದು ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಸಹ ಸನ್ಮಾನ್ಯ ನಾವು ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ.